ಗುಂಡು, ನಾನು ನಿನ್ಗೆ ಅದಕ್ಕೆ ಆಗಲ್ಲ. ಒಬ್ಳು ಫ್ರೆಂಡಾಗಿ ಹೇಳ್ತಿದ್ದೀನಿ, ಪ್ಲೀಸ್ ನನ್ನ ಹತ್ರ ಯಾವ ಸತ್ಯನೂ ಮುಚ್ಚಿಡ್ಬೇಡ. ಮುಚ್ಚಿಡೋದಾ? ಏನದಕ್ಕೆ ಹೇಳ್ತಾ ಇದೆಯಾ ನೀನು? ಬಿಡ್ತು ಅನ್ನೋ. ನಾನು ಯಾವತ್ತೇನಾರು ಮುಚ್ಚಿಟ್ಟಿದ್ದೀನಿ ನಿನ್ನಿಂದ? ಗುಂಡು, ನಿನ್ನ ಹಾವ ಭಾವ ನಿನ್ನ ನಡವಳಿಕೆನ ಗಮನಿಸ್ಬಿಟ್ಟೆ ನಾನು ಕೇಳ್ತಿರೋದು. ಏನು ನಡೀತಿದೆ ನಿನ್ನ ಲೈಫಲ್ಲಿ? ನನ್ನ ಲೈಫ್ ಅದಕ್ಕೆ ಸೂಪರ್ ಆಗಿದೆ. ಯಾಕೆ ಕೇಳ್ತೀಯಾ? ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ಬಿಟ್ಟು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ ಅಷ್ಟೇನೇನೆ. ಹಾಗಿದ್ರೆ ನಿಮ್ಮ ಸಂಸಾರದಲ್ಲಿ ನಿನ್ನ ಸೀನನ್ ಮಧ್ಯೆ ಏನೂ ಸಮಸ್ಯೆ ಇಲ್ವಾ? ಇಲ್ಲ ಅದಕ್ಕೆ, ನನ್ನ ಹಣೆಗೂ ಇಲ್ಲ. ಗುರುವೇ, ನಾನು ಮನ್ಸಾರೆ ಒಂದು ಬಗೆನ ಪ್ರೀತಿಸ್ತಾ ಇದ್ದೀನಿ. ಗುರುವೇ, ಅದಕ್ಕೆ ಇಷ್ಟು ಕೇಳ್ತಾವಳೆ ಆದ್ರೂ ಸುಳ್ಳು ಹೇಳ್ತಿದ್ಯಲ್ಲ. ನಿಜ ಹೇಳ್ಬಿಡು. ಅಯ್ಯೋ, ನೀನೇನ್ ಶಿಷ್ಯ ಅದಕ್ಕೆ ಹಾಕೋತಾಳಕ್ಕೆ ಡುಮುಟಕ್ಕ ಅಂತ ಮೃದಂಗ ಬೇರೆ ಬಾರಿಸ್ತಾ ಕೂತಿದ್ಯಾ? ಕಮ್ ಕಮ್ ಲವ್ಸಿಯೋ ಹಕ್ಸಿಯೋ ಕಮ್ ಕಮ್. ಶಿಷ್ಯ, ನಿಂದಮ್ಮ ಹೇಳ್ತೀನಿ ಕಣೆ, ಪ್ಲೀಸ್ ನನಗೆ ಗೊತ್ತಿರೋ ಯಾವ ಸತ್ಯನೋ ಅದಕ್ಕೆ ಮಾತ್ರ ಹೇಳ್ಬೇಡ. ಲವ್ಸಿಯೋ ಅಲ್ಲ ಶಿಷ್ಯ, ನೀನು ಗುರುಗೆ ತಿರುಮಂತ್ರ ಹಾಕ್ತೀಯಾ? ಅಲ್ಲ, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಅಂದ್ರೂ ಸತ್ಯ ಹೇಳು 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 ಅಂದ್ರೆ ಏನ್ ಹೇಳಿ ನಾನು? ಏನೂ ಇಲ್ಲ. ನನಗೆ ಟೈಮ್ ಆಗೋಯ್ತು. ಇಲ್ಲೇ ಇದ್ರೆ ನನ್ನ ಜೀವನನ CBI ಶಂಕರ್ ಪಿಕ್ಚರೇ ಮಾಡ್ಬಿಡ್ತೀರಾ? ಆಯ್ತಾ? ಸರಿ ಸರಿ, ಬಾಯ್ ಅದಕ್ಕೆ, ಬಾಯ್ ಬಾಯ್ ಬಾಯ್. ರಾಣಿ, ಗುಂಡು ನಿನ್ನ ಕಿವಿನಲ್ಲಿ ಏನೋ ಹೇಳಿದ್ಲು. ಅವಳೇನೋ ಯಾರ ಹತ್ರನೋ ಹೇಳ್ದೆ ಮೋಸ ಮಾಡ್ತಿದ್ದಾಳೆ. ಅವಳ ಜೀವನಕ್ಕೂ ಅವಳು ಮೋಸ ಮಾಡ್ಕೊತಿದ್ದಾಳೆ. ಆದರೆ ನೀನು ತಪ್ಪು ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಪ್ಲೀಸ್ ರಾಣಿ, ಹೇಳು, ಅವಳ ಸಂಸಾರದಲ್ಲಿ ಏನು ನಡೀತಿದೆ? ಅದಕ್ಕೆ ಅದು ಪಿಂಕಿ. ಹೌದು ಪಾರು, ರಶ್ಮಿ ಮುಚ್ಚಿಟ್ಟಿರೋ ಸತ್ಯನೇ ಪಿಂಕಿ. ಸೀನಾಗೆ ಮದುವೆ ಆದಾಗಿಂದಲೂ ರಶ್ಮಿನ ತನ್ನ ಹೆಂಡತಿ ಅಂತ ಅವನು ಯಾವತ್ತೂ ಒಪ್ಕೊಂಡಿಲ್ಲ. ಹೋಗಿ ಹೋಗಿ ಆ ಪಿಂಕಿ ಹಿಂದೆ ಬಿದ್ದವನೆ. ಅವರಿಬ್ಬರು ಜೊತೆಯಾಗಿ ಓಡಾಡ್ತಾರೆ. ಅದನ್ನ ನಾನೇ ನೋಡಿವ್ನಿ. ನಮ್ಮ ರಶ್ಮಿಗೆ ಎಲ್ಲ ಸತ್ಯ ಗೊತ್ತಿದ್ರು ಇದು ಯಾವುದನ್ನು ಯಾರ ಮುಂದೂ ಹೇಳ್ಕೊಂಡಿಲ್ಲ. ಯಾಕೆ ಗೊತ್ತಾ? ಅವಳ ಅಣ್ಣನ ಮೇಲಿರೋ ಪ್ರೀತಿ ಭಯದಿಂದ, ನಿನ್ನ ಮೇಲಿರೋ ಭಯದಿಂದ. ಈ ವಿಷಯ ಗೊತ್ತಾದ್ರೆ ಎಲ್ಲಿ ನೀವಿಬ್ರು ನೊಂದ್ಕೋತಿರೋ ಅಂತ ತನ್ನಲ್ಲೇ ಮುಚ್ಚಿಟ್ಕೊಂಡು ಕೊರಗ್ತಾವಳೆ. ನಾನು ಇಲ್ಲಿಗೆ ಬಂದಮೇಲೆ ಈ ವಿಷಯ ನಿಮ್ಮಿಬ್ಬರಿಗೂ ಹೇಳ್ಬೇಕು ಅಂತ ಬಹಳ ಒದ್ದಾಡ್ತಿದ್ದೆ. ಆದರೆ ಈಗ ಅವಕಾಶ ಬಂತು. ಅದು ಸತ್ಯ. ನಾನು ಮಾದಪ್ಪನ ಮನೇಲಿದ್ದಾಗ ಇವರ ಆಟಗಳನ್ನೆಲ್ಲ ನೋಡಿವ್ನಿ. ಎಷ್ಟೋ ಸರಿ ರಶ್ಮಿಗೆ ನನ್ನ ಬುದ್ಧಿ ಹೇಳಿವ್ನಿ. ಅವಳು ಪ್ರಯತ್ನ ಪಟ್ಟವಳೆ, ಆದರೆ ಏನು ಪ್ರಯೋಜನ ಆಗಲಿಲ್ಲ. ಆ ಸೀನ ಹಾಳಾಗಕ್ಕೆ ಕುಮ್ಮಕ್ಕೆ ಕೊಡ್ತಾ ಇರೋದು ಯಾರು ಗೊತ್ತಾ? ಅವನವ್ವ ಲೀಲಾ. ಪಾರು, ನನ್ನ ಮಗಳ ಜೀವನ ಸರಿ ಹೋಗ್ಬೇಕು. ಆ ಸೀನಾ ರಶ್ಮಿನ ಹೆಂಡತಿ ಅಂತ ಒಪ್ಕೋಬೇಕು. ಲೀಲಾ ನನ್ನ ಮಗಳನ್ನ ಸೊಸೆ ಅಂತ ಒಪ್ಕೋಬೇಕು. ಅದಕ್ಕೆ ನೀನು ಮುಂದೆ ನಿಲ್ಬೇಕು ಪಾರು. ಈ ವಿಷಯ ನನ್ನ ಮಗ ಶಿವಂಗ್ ಗೊತ್ತಾದ್ರೆ ಉಗ್ರ ರೂಪ ತಾಳ್ತಾನೆ. ಅವನಿಗೆ ಈ ವಿಷಯದ ಗೊತ್ತಾಗದ್ ಬೇಡ. ನೀನೇ ಮುಂದೆ ನಿಂತು ನನ್ನ ಮಗಳ ಜೀವನನ ಸರಿ ಮಾಡಬೇಕು. ನೀನು ಹಿಂದೆ ನಾನಿರ್ತೀವ್ನಿ. ಆ ಸೀನಾ ಪಿಂಕಿ ಮಧ್ಯೆ ಏನೈತೆ ಅಂತ ನಾನು ನಿನಗೆ ತೋರಿಸ್ತೀನಿ. ಅವ್ರ ಜೀವನ ಸರಿ ಹೋಗ್ಬೇಕು ಪಾರು. ಸೀನಾ ನನ್ನ ಮಗಳನ್ನ ಹೆಂಡತಿ ಅಂತ ಒಪ್ಕೋಬೇಕು. ಅವರಿಬ್ರು ಗಂಡ ಹೆಂಡತಿಯಾಗಿ ಚೆಂದಾಗಿ ಬಾಳಬೇಕು. ಏನು ಇವಮ್ಮ ಕೆಟ್ಟೋಳು ಮಕ್ಕಳ ಕೆಟ್ಟದ್ ಬಯಸ್ತಾಳೆ ಅಂತ ನಾನು ನಂಬ್ಕೊಂಡಿದ್ರೆ ಇವಳು ನೋಡಿದ್ರೆ ಒಳ್ಳೇದೇ ಬಯಸ್ತಾಳಲ್ಲ. ಒಂದು ಅರ್ಥನೇ ಆಯ್ತಿಲ್ವಲ್ಲ.
ಅತ್ತೆ, ನೀವು ಹೇಳ್ತಿರೋದು ನಿಜಾನೇ ಆಗಿದ್ರೆ ನಾನು ಸೀನನ್ನಂತೂ ಸುಮ್ಮನೆ ಬಿಡಲ್ಲ. ಪರಶು ಹೋಗಿ ತಲುಪೋದೇನೋ? ಹ್ಞೂ ಅಪ್ಪಯ್ಯ, ಬಂದಿದ್ದು ತಲುಪ್ದು. ಹಾಂ, ನೀನು ತಲುಪೋದು ಮುಖ್ಯ ಅಲ್ಲ, ಅವಳನ್ನು ತಲುಪಿಸ್ಬೇಕಾದ ಜಾಗಕ್ಕೆ ತಲುಪಿಸೋದು ಮುಖ್ಯ. ಯೋಚನೆ ಮಾಡಬೇಡಪ್ಪಯ್ಯ, ಅದೇ ಕೆಲಸದ ಮೇಲೆ ಬಂದೀವ್ನಿ. ನಿನ್ನ ಮಗ ಕೊಟ್ಟು ಮಾತು ತಪ್ಪೋದು, ಆದರೆ ಇಟ್ಟು ಗುರಿ ತಪ್ಪಕ್ಕಿಲ್ಲ. ಅಟ್ಟಾಡ್ಸ್ಕೊಂಡಾದ್ರೂ ಸರಿ, ಇಟ್ಟಾಡ್ಸ್ಕೊಂಡಾದ್ರೂ ಸರಿ, ಎಲ್ಲ ಬಟ್ಟ ಬಯಲಾಗಿನ ಮುಂಚೆ ಕೆಲಸನ ಬೇಗ ಮಾಡಿಸ್ತೀವಿ. ಹಾಂ, ಗೆಜ್ಜೆ ಕಟ್ಟಿದ ಮೇಲೆ ಲಜ್ಜೆ ಯಾಕೋ? ಗೆದ್ದರೆ ಆಡೋದಕ್ಕೆ ಬಂದೆ, ಸೋತ್ರೆ ನೋಡೋದಕ್ಕೆ ಬಂದೆ ಅನ್ನೋ ಥರ ಆಗಬಾರ್ದು. ಅಂದ್ಕೊಂಡಿರೋ ಕೆಲಸನ ಆದಷ್ಟು ಬೇಗ ಅಂದ್ಕೊಂಡ ಸಮಯದಲ್ಲೇ ಮುಗಿಸ್ಬೇಕು. ಅಪ್ಪಯ್ಯ, ಬರೀ ರತ್ನಿನ ಮಾತ್ರ ಅಲ್ಲ, ನಮ್ಮ ದಾರಿಗೆ ಯಾವನ ಅಡ್ಡ ಆಗವನೇ ಎಲ್ಲರನ್ನೂ ಮುಗಿಸೋದೇ ನನ್ನ ಕೆಲಸ. ಬರೀ ನಿನ್ನ ರಕ್ತನ ನೋಡಿ ನಾನು ನಿನ್ನ ಮಗ ಅಂತ ಹೇಳ್ಕೊಳ್ಳೋ ಜೈಮಾನ ನಂದಲ್ಲ. ನಾನು ಇನ್ನೊಬ್ರು ರಕ್ತ ರುಚಿ ನೋಡಿದಾಗಲೇ ನಮ್ಮಪ್ಪ ಇನ್ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಗಂಡು ಈ ಪರ್ಸು. ಎಲ್ಲನೂ ಸರಿಯಾದ ಸಮಯ ನೋಡ್ಕೊಂಡು ಮುಕ್ತೇ ಬರ್ತೀನಿ. ಗಂಡ ಮೂಷಂಡಿ, ಹೆಂಡತಿ ಪ್ರಚಂಡಿ ಅನ್ನೋ ಥರ ಆಗಬಾರ್ದು, ಎಚ್ಚರಿಕೆ ಇರಲಿ. ಅಪ್ಪಯ್ಯ, ಎಲ್ಲನೂ ನಾನು ನೋಡ್ಕೊತೀನಿ. ಹುಡುಗ ಓಕೆ ಓಕೆ, ಆದರೆ ಆ ಹೆಣ್ಮಗಳು ಮಾತ್ರ ತುಂಬ ಲಕ್ಷಣವಾಗಿದ್ದಾಳೆ. ಆಗೋಯ್ತು 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 ಕಣ, ಆಗೋಯ್ತು. ನನ್ನ ರತ್ನಿನ ಲಕ್ಷಣಾಗ ಅವಳೆ ಅಂದಿದ್ದ ಕಣ್ಣು ಇದೇ ಅಲ್ವೆಲ್ಲ. ಅವಳನ್ನ ನೋಡಬೇಕಾಗಿರೋನು ನಾನೇ, ಮುಟ್ಟಬೇಕಾಗಿರೋನು ನಾನೇ, ಮುಗಿಸ್ಬೇಕಾಗಿರೋನು ನಾನೇ ಕಣ. ಅವಳ ಕಣ್ಣಲ್ಲಿ ನೀರು ಬಂದರೂ ನಾನೇ ಕಾರಣ ಆಗಬೇಕು, ಅವಳ ಕಣ್ಣು ಮುಚ್ಚಿಬಿಟ್ರು ನಾನೇ ಕಾರಣ ಆಗಿರಬೇಕು. ಅವಳು ಅಂದವಾಗವಳೆ, ನಾನು ಸುಮಾರಾಗಿವ್ನಿ ಅಂತ ನೋಡಿದ್ದಿ ಕಣ್ಣು ಇನ್ಮ್ಯಾಕೆ ಯಾರು ನೋಡಬೇಡ್ದು.